ಸೊ ನಿಮ್ಗೆ ಎಷ್ಟಿದೆ ಸರ್ ಎಕ್ಸ್ಪೀರಿಯನ್ಸು ಸ್ಟಾಕ್ ಮಾರ್ಕೆಟಲ್ಲಿ? ಸರ್ ನಾನು 2009 ಮಾಡ್ತಾ ಇದ್ದೀನಿ ಸರ್. ಟು ಟಿವಿನಲ್ಲಿ ಮತ್ತೆ ದೊಡ್ಡ ದೊಡ್ಡ ಚಾನೆಲ್ಸ್ ಅಲ್ಲಿ ಹ್ಮ್ ಆ ಎಲ್ಲ ಲೀಡರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆಗೆ ಹೋಗಿ ತಿಳ್ಕೊಂಡ್ ಬಂದಿದ್ದೀವಿ. ಹ್ಮ್ ಹ್ಮ್ ಏನು ಪ್ರಯೋಜನ ಆಗಿಲ್ಲ ಸರ್. ಹ್ಮ್ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಏನೂ ಪ್ರಯೋಜನ ಆಗಿಲ್ಲ. ರಿಯಲಿ ನಿಮ್ಮ ಒಂದು ಏನು ಮೆಂಟರಿಂಗ್ ಸೆಷನ್ ಆಗಲಿ ಅಥವಾ ಡೈಲಿ 2 ಸೆಷನ್ಸ್ ಆಗಲಿ ಸರ್, ಏನು ಆಕ್ಯುರೇಟ್ ಆಗಿ ಟೈಮಿಗೆ ಬರ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಾನು ಸಬ್ಸ್ಕ್ರೈಬ್ ಆಗಿರೋರು ಎಲ್ರಿಗೂ ಬೈದು ಹೇಳಿದ್ದೀನಿ, ನೀವು ಇದನ್ನೆಲ್ಲ ಸ್ಟಾಪ್ ಮಾಡಿ ಈ ತರ ಒಂದು ಅಕಾಡೆಮಿ ಇದೆ ಹೋಗಿ ಜಾಯ್ನ್ ಆಗಿ ಅಂದೆ. ಟೂಲ್ಸ್ ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀರಲ್ಲ ಸರ್, ಅದು ಎಷ್ಟು ಪೇ ಮಾಡಿದ್ರು ಯಾರು ಹೇಳ್ಕೊಡಕ್ ಸಾಧ್ಯ ಇಲ್ಲ. ಹ್ಮ್ 1924 ಸರ್ಚ್ ಮಾಡಿದ್ದೀನಿ ಸರ್. ಹ್ಮ್ ಹ್ಮ್ ಎಸ್, ಇಂಥ ಸ್ಟ್ರಾಟಜಿ ಇಂಥದ್ದಿಲ್ಲ ಅಂದ್ರೆ ಜಪಾನೀಸ್ ಸ್ಟೀವ್ ನೀಸನ್ ಇಂದ ಹಿಡಿದು ಜಪಾನೀಸ್ ಬುಕ್ ಇಂದ ಹಿಡಿದು ಎಲ್ಲ PhD ಆಗೋಗಿದೆ. ಹ್ಮ್ ಹ್ಮ್ ಯಾವುದು ಕೂಡ ನಿಮ್ ಥಿಯರಿ ಇಲ್ಲ. ಹ್ಮ್ ಫಿಬೊನಾಚಿ ಎಕ್ಸ್ಟೆನ್ಷನ್ ಒಂದೇ ಸಾಕು, ಅದು ನಮಗೆ 15 ವರ್ಷದ ಹಿಂದೆನೆ ಗೊತ್ತು ಅದು ಯಾವ ತರ ಯೂಸ್ ಮಾಡಬೇಕು ಏನ್ ಮಾಡಬೇಕು ಅಂತ. ಬಟ್ ಹ್ಮ್ ಅದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಿಮ್ಮಿಂದ ಮಾತ್ರ ಗೊತ್ತಾಗಿತ್ತು. ಎಂಟೈರ್ ಟೂಲೇ ಫ್ರೀ ಆಗಿದೆ, ಹ್ಮ್ ಯೂಸ್ ಮಾಡಕ್ಕೆ ಯಾರಿಗೂ ನಾಲೆಡ್ಜ್ ಇಲ್ಲ ಸರ್. ನಾಲೆಡ್ಜ್ ಇಲ್ಲ. ಖಂಡಿತ ಇಲ್ಲ ಸರ್. ನೀವು ಕೊಡ್ತಾ ಇರೋ ನಾಲೆಡ್ಜ್ ಮುಂದೆ ಎಲ್ಲ ಝೀರೋ ಸರ್. ಅವ್ರು ಬೇರೆ ಎಷ್ಟೇ ಎಕ್ಸ್ಪರ್ಟ್ ಅಕಾಡೆಮೀಸು ಬೇರೆ ಅಕಾಡೆಮೀಸು ವರ್ಲ್ಡ್. ನಾನು ಅದು ಯಾರ್ದು ಹೆಸರು ಹೇಳ್ತಾ ಇಲ್ಲ ಸರ್. ಏನು ಅಂದ್ರೆ ಹ್ಮ್ ಅವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಎಲ್ಲ ಯೂಸ್ ಮಾಡಿದ್ದೀನಿ, ಹ್ಮ್ ಇವತ್ತು ಕೂಡ ವರ್ಕ್ ಆಗ್ತದೆ. ಹ್ಮ್ ಏನೋ ಹ್ಮ್ ಒಂದು ಒಂದ್ ಮೂರು ಕ್ಯಾಂಡಲ್ ಸ್ಪೈಕ್ ಆಗ್ಬಿಟ್ರೆ ಸಾಕು, ಹ್ಮ್ ಅವರೆಲ್ಲ ಬುಕ್ ಮಾಡ್ಬಿಡ್ತಾರೆ. ಹ್ಮ್ ಹ್ಮ್ ಒಂದು ಒಂದು 3 ಗ್ರೀನ್ ಕ್ಯಾಂಡಲ್ ಬಂದ್ಬಿಟ್ರೆ ಸಾಕು, ಇವ್ರದೆಲ್ಲ ಆಕ್ಟಿವ್ ಆಗಿ ಹೋಗುತ್ತೆ. ಹ್ಮ್ ಸರ್ ಹ್ಮ್ ಒಂದೇ ಒಂದು ಬಂದು ಎರಡನೇ ಕ್ಯಾಂಡಲ್ ರೆಡ್ ಬಂದ್ರೆ ಸಾಕು, ಯಾರ್ದು ವರ್ಕ್ ಆಗಲ್ಲ. ಹ್ಮ್ ಹ್ಮ್ ಯಾಕೆಂದ್ರೆ ಆ ಮೆಥಡಾಲಜಿ ಅವ್ರಿಗೆ ಗೊತ್ತೇ ಇಲ್ಲ. ನೀವು ಹ್ಮ್ ಏನ್ ಹೇಳ್ತಾ ಇದ್ದೀರಾ, ಕ್ಲೋಸಿಂಗ್ ಪಾಯಿಂಟ್ ಆಗ್ಲಿ ಎಂಟ್ರಿ ಪಾಯಿಂಟ್ ಆಗ್ಲಿ, ಹ್ಮ್ ಇದು ಅವ್ರಿಗೂ ಗೊತ್ತಿಲ್ಲ ಅಂತ ತಿಳ್ಕೊತೀನಿ ಸರ್. ಹ್ಮ್ ಆ ಹ್ಮ್ ಲೆವೆಲ್ ಸರ್. ಹ್ಮ್ ಹ್ಮ್ ಯಾ ಸರ್. ಸೊ ಕನ್ನಡ 1 ಇಯರ್ ಮೆಂಟರ್ಶಿಪ್ ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 1 ಇಯರ್ ಆಯಿತು. ಓಕೆ. ಸೊ ಡೈಲಿ 2 ಕ್ಲಾಸಸ್ ಮಾಡ್ತಾ ಇದ್ದೀನಿ ರಿಯಲ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್. ನಾನು ಸಹ ಡೈಲಿ 100 ಪಾಯಿಂಟ್ಸ್, 80 ಪಾಯಿಂಟ್ಸ್, 50 ಪಾಯಿಂಟ್ಸ್, 150 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಜೊತೆ ನೀವು ಸಹ ಕ್ಯಾಪ್ಚರ್ ಮಾಡೋ ಥರ ಸೈಕಾಲಜಿನ ಬಿಲ್ಡ್ ಮಾಡ್ತಾ ಇದ್ದೀನಿ, ಜೊತೆಗೆ ರಿಯಲ್ ಸಬ್ಜೆಕ್ಟ್ನ ಕೊಟ್ಟಿದ್ದೀನಿ. ಸೊ 1 ವರ್ಷಕ್ಕೆ ತಗೊತಿರೋದು ಬರೀ 9,000 rupees. ಸೊ ಯಾರಿಗೆ ಸ್ಟಾಕ್ ಮಾರ್ಕೆಟಲ್ಲಿ ನೀಡಿ ಇದೆ, ಸೊ ಯಾರು ಸ್ಟಾಕ್ ಮಾರ್ಕೆಟಲ್ಲಿ ಸ್ಟ್ರಗಲಿಂಗ್ ಫೇಸಲ್ಲಿ ಇರ್ತಾರೆ, ಅವ್ರಿಗೆ ತುಂಬ ಹೆಲ್ಪ್ ಆಗಬೇಕು ಅಂತ ಈ ಒಂದು ಸಂಸ್ಥೆನೇ ಸ್ಟಾರ್ಟ್ ಮಾಡಿರೋದು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ 1 ಇಯರ್ ಮೆಂಟರ್ಶಿಪ್. ಈ ಒಂದು 1 ಇಯರ್ ಮೆಂಟರ್ಶಿಪ್ ಹೇಗಿದೆ ಅಂತ 1 by 1, ಸೊ ಒಂದು 3 to 4 minutes ತಗೊಳ್ಳಿ. ನಿಮ್ಮ ಒಂದು ರಿವ್ಯೂಸ್ ನೀವು ಹೇಳ್ಬೋದು ಸರ್. ಯಾ ಸರ್, ಹಲೋ ಸರ್. ಸರ್ ಹೇಳಿ. ಹಾ ಸರ್, ನಾವು ವೆಂಕಟೇಶ್ ಅಂತ ಮೈಸೂರಿಂದ. ಸರ್ ಹೇಳಿ. ಓಕೆ ಸರ್, ನಾನು ತುಂಬಾ ವರ್ಷದಿಂದ ಈ ಫೀಲ್ಡ್ ಅಲ್ಲಿ ರೆಗ್ಯುಲರ್ ಆಗಿದ್ದೀನಿ. ಯಾ. ಬಟ್ ನೀವು ಶ್ರೀಲಕ್ಷ್ಮಿ ಅಕಾಡೆಮಿ ನನಗೆ ಸಿಕ್ಕಿದ್ದು ಡಿಸೆಂಬರ್ ಅಲ್ಲಿ. ಬಟ್ ಡಿಸೆಂಬರ್ ಅಲ್ಲ. ನಿಮ್ದು ಡಿಸೆಂಬರ್ ಅಲ್ಲಿ ನಾನು ನೋಡಿದ್ದು. ಓಕೆ ಓಕೆ. ರೀಲ್ಸ್ಗಳೆಲ್ಲ ನೋಡಿದೆ, ಪ್ಲಾನ್ ಆಫ್ ಆಕ್ಷನ್ಸ್ ಎಲ್ಲ ನಿಮ್ದು ನೋಡಿದೆ. ಬಟ್ ನನ್ಗೆ ಅವಾಗ ಅದೇನು ಅರ್ಥ ಆಗ್ಲಿಲ್ಲ. ಸೊ ಹಾಗೆ ಟ್ರೈ ಮಾಡ್ತಾ ಮಾಡ್ತಾ ಫೆಬ್ರವರಿಲಿ ನಾನು ಜಾಯ್ನ್ ಆಗಿದ್ದು. ಓಕೆ. ಹ್ಮ್ ಸೊ ಜಾಯ್ನ್ ಆಗಿ 1.5 ಮಂತ್ ಆಗಿದೆ. ಬಟ್ ಹ್ಞೂ ಇಲ್ಲಿವರೆಗ ಸರ್ ಎಷ್ಟು ಜನ ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ, ಏನೇನು ಹೇಳ್ಕೊಟ್ಟಿದ್ದಾರೆ, ಏನೇನು ಕಲ್ತಿದ್ದೀವಿ, ಅದೆಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡಿ ಲಾಸ್ ಮಾಡ್ಕೊಂಡಿದೀವಿ ಸರ್. ಪ್ರೀವಿಯಸ್ಲಿ ನಿಮ್ ಆಗಿರೋದು. ತರ ಹೇಳ್ಕೊ ನಿಮ್ ತರ ಹೇಳ್ಕೊಟ್ಟಿರೋರು ಯಾರೂ ಸಿಗ್ಲಿಲ್ಲ ಸರ್. ನಿಮ್ಗೆ ಏನೊಂದು ಟೂಲ್ನ ಯೂಸ್ ಮಾಡೋದು ಹೇಳ್ಕೊಡ್ತೀರಲ್ಲ ಸರ್, ಅದು ನಾವು 10 ವರ್ಷದಿಂದ ಕಲ್ತಿದ್ರು ಕೂಡ ವೇಸ್ಟ್ ಆಗ್ಬಿಟ್ಟಿದೆ. ಹ್ಞೂ ಅಷ್ಟು ಪರ್ಫೆಕ್ಟ್ ಆಗಿ ಲೈನ್ ಹಾಕೋದು, ಅಷ್ಟು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡೋದು, ಇದು ಯಾರು ಕೂಡ ಇದುವರೆಗೂ ಹೇಳ್ಕೊಟ್ಟಿಲ್ಲ ಸರ್. ಸುಮ್ಮನೆ ನಾವು ಗ್ರ್ಯಾಬ್ ಮಾಡಿ 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 ಸಾಕಾಗೋಗ್ಬಿಟ್ಟಿತ್ತು. ಏನೋ ಲಕ್ಕಿಲಿ ಟ್ರೈ ಮಾಡಿ ಮಾಡಿ ಕೊನೆಗೆ ನೀವು ಸಿಕ್ತೀರಿ ಅಂತ ಅನ್ನಿಸ್ತಾ ಇದೆ. ಆಮೇಲೆ ನೀವು ಮುಂಚೆನೆ ಸಿಗ್ಬೇಕಾಗಿತ್ತು ಅನ್ನೋದು ಡೈಲಿ ರಿಗ್ರೆಷನ್. ಹ್ಞೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ ಸರ್. ಇದನ್ನ ನಾವು ಯಾವ ತರ ಹೇಳ್ಬೇಕು ಅಂತ ಗೊತ್ತಿಲ್ಲ, ಎಷ್ಟು ಲಾಸಸ್ ಮಾಡ್ಕೊಂಡಿದೀವಿ ಅಂತ ಗೊತ್ತಿಲ್ಲ. ಬಟ್
ಪ್ಲಾನ್ ಆಫ್ ಆಕ್ಷನ್ ಆಗಲಿ, ನೀವು ಹೇಳ್ಕೊಡ್ತಾ ಇರೋ ಮೆಥಡ್ ಆಗಲಿ ಸರ್, ಅದು 100% ಜೆನ್ಯೂನ್. ಯಾರು ಕೂಡ ಈ ಥರ ಹೇಳ್ಕೊಟ್ಟಿಲ್ಲ ಸರ್. ಹ್ಮ್ ಈಗಲೂ ಕೂಡ ನನ್ನ ಲೈವ್ ಸೆಷನ್ಸ್ಗಳು ತುಂಬ ಜನದು ಸಬ್ಸ್ಕ್ರೈಬ್ ಆಗ್ಬಿಟ್ಟಿರೋ ಕಾರಣಕ್ಕೆ ಸುಮ್ಮನೆ ನೋಡ್ತಾ ಇರ್ತೀವಿ. ಹ್ಮ್ ಇವತ್ತು ಕೂಡ ಹೇಳಿದೆ, ನೀವು ಪ್ಲಾನ್ ಮಾಡ್ತಿರೋದು ಎಲ್ಲಿ, ನೀವು ಕೊಡ್ತಾ ಇರೋದು ಎಲ್ಲಿ, ಅವ್ರು ಕೊಡ್ತಾ ಇರೋದು ಎಲ್ಲ ಎಲ್ಲಿ ಅಂದರೆ ಏನೂ ಪ್ರಯೋಜನ ಇಲ್ಲ ಸರ್. ಹ್ಮ್ ಎಲ್ಲ ಟಾಪಲ್ಲಿ ಬಂದು ಎಂಟ್ರಿ ಕೊಡ್ತಾರೆ, ಸ್ಟಾಪ್ ಲಾಸ್ ಆದರೆ ಆಫ್ಲೈನ್ ಕೊಟ್ಟೋಯ್ತಾರೆ. ಹ್ಮ್ ತುಂಬ ಓವರ್ ಟ್ರೇಡಿಂಗ್ ಮಾಡಿ ಇವಾಗ ನಿಮ್ಮ ಕ್ಲಾಸಿಂದ ಕಂಟ್ರೋಲ್ ತಗೊಂಡು ಮಾಡಿದ್ರೆ ಪರ್ಫೆಕ್ಟಾಗಿ 2 ಎಂಟ್ರಿ ಮಾಡಬೇಕು, ಇಲ್ಲ ಎಕ್ಸಿಟ್ ಆಗಬೇಕು. ಹ್ಮ್ ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಸರ್. ಈ ಥರ ರಿಸ್ಕ್ ಮ್ಯಾನೇಜ್ಮೆಂಟು, ಅದು ಬಾಟಮಲ್ಲಿ ಬೈಯಿಂಗ್ ಮಾಡಿ ಒಂದು 1:1 ಆಗಲಿ, 1:3 ಆಗಲಿ, 1:10 ಆಗಲಿ ಈಸಿಯಾಗಿ ಮಾಡ್ಬೋದು. ಬಟ್ ಮಾರ್ಕೆಟ್ ಯಾವ ಥರ ಡೈರೆಕ್ಷನ್ ಹೋಗುತ್ತೆ ಅದನ್ನು ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಲೈವಲ್ಲಿ, ಅಷ್ಟು ಫಸ್ಟ್ ನೀವು ಏನು ಮಾರ್ನಿಂಗ್ ಸೆಷನಲ್ಲಿ ಹೇಳ್ಕೊಡ್ತೀರಾ, ನೀವು ಈ ಥರ ಟ್ಯೂನ್ ಆಗಿರಬೇಕು ಅಂತ. ಅದೇ ಥರ ಟ್ಯೂನ್ ಮಾಡಿಕೊಂಡು ವೆಯ್ಟ್ ಮಾಡಿದ್ರೆ ಅದೇ ಥರ ಎಂಟ್ರಿ ಸಿಗುತ್ತೆ ಸರ್. ನಮ್ದೇನೇ ಇಂಟೆಲೆಕ್ಚುಯಲ್ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ಇದು ನಮಗೆ 1.5 ಮಂತಲ್ಲಿ ತುಂಬ ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಿದ್ದೀವಿ ಸರ್. ಗುಡ್. ಆದರೆ ನೀವು ಈ ಟೂಲ್ಸ್ ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀರಲ್ಲ ಸರ್, ಅದು ಎಷ್ಟು ಪೇ ಮಾಡಿದ್ರು ಯಾರು ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಈವನ್ ಯಾರಿಗೂ ಗೊತ್ತಿಲ್ಲ ಸರ್ ಅದು. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಾವೆಲ್ಲ ಇದ್ರಲ್ಲಿ ಬರ್ತಾರಲ್ಲ ಸರ್, ಟಿವಿನಲ್ಲಿ ಮತ್ತೆ ದೊಡ್ಡ ದೊಡ್ಡ ಚಾನೆಲ್ಸ್ ಅಲ್ಲಿ ಆ ಎಲ್ಲ ಲೀಡರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆಗೆ ಹೋಗಿ ತಿಳ್ಕೊಂಡ್ ಬಂದಿದ್ದೀವಿ. ಏನು ಪ್ರಯೋಜನ ಆಗಿಲ್ಲ ಸರ್. ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಏನೂ ಪ್ರಯೋಜನ ಆಗಿಲ್ಲ. ಇವತ್ತು ಕೂಡ ಅವ್ರು ಅದೇ ಬುರುಡೆ ಹೊಡಿತಾ ಇದಾರೆ. ನಮ್ಗೆ ಏನು ಅರ್ಥನೂ ಆಗ್ತಿಲ್ಲ. ಅವತ್ತು ಅರ್ಥ ಆಗಿದೆ ಅಂತ ಈಚೆ ಬಂದಿದ್ದೀವಿ, ಈಗ ಗೊತ್ತಾಗುತ್ತೆ ಯಾಕೆ ಇದನ್ನೆಲ್ಲ ನಾವು ಫಾಲೋ ಮಾಡ್ದು ಅಂತ. ತುಂಬಾ ಪರ್ಫೆಕ್ಟ್ ಲೈನ್ಸ್ಗಳನ್ನ ಹಾಕ್ಸ್ತೀರಾ, ಅದೇ ಮೆಥಡಲ್ಲಿ ಬರುತ್ತೆ. ಆಮೇಲೆ ನಿಮ್ ಪ್ಲಾನ್ ಆಫ್ ಆಕ್ಷನ್ ಇದೆಯಲ್ಲ, ರಿಯಾಕ್ಷನ್ ಕೂಡ ಮಾರ್ಕೆಟ್ ಅದೇ ತರನೇ ಇದೆ. ಈ ತರ ನಾನು ಎಲ್ಲೂ ಕೂಡ ಇದುವರೆಗೂ ನೋಡಿಲ್ಲ ಸರ್. ಅದಕ್ಕೆ ರಿಯಲಿ ಥ್ಯಾಂಕ್ಸ್ಫುಲ್ ಟು ಯು ಸರ್. ಎಸ್ ಸರ್. ಸೊ ನಿಮ್ಗೆ ಎಷ್ಟಿದೆ ಸರ್ ಎಕ್ಸ್ಪೀರಿಯನ್ಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ? ಸರ್ ನಾನು 2009 ಇಂದ ಮಾಡ್ತಾ ಇದ್ದೀನಿ ಸರ್. 2009. ಅವಾಗಿಂದ ಯಾರು ಇಂಥ ಸಬ್ಜೆಕ್ಟ್ ಕೊಡ್ಲಿಲ್ಲ, ಇಂಥ ಮೆಂಟರ್ ಯಾರು ಇಲ್ಲ. 2015 ವರೆಗೂ ತುಂಬಾ ಚೆನ್ನಾಗಿತ್ತು. 15 ಅಲ್ಲಿ ಸ್ವಲ್ಪ ಇದರಿಂದ ನಾನೊಂದು 6 to 7 years ಡ್ರಾಪ್ ಔಟ್ ಆದೆ. ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದು 2019 ಇಂದ 1924 ವರೆಗೂ ಸರ್ಚ್ ಮಾಡಿದ್ದೀನಿ ಸರ್. ಇಂಥ ಸ್ಟ್ರಾಟಜಿ ಇಂಥದ್ದಿಲ್ಲ ಅಂದ್ರೆ ಜಪಾನೀಸ್ ಸ್ಟೀವ್ ನೀಸನ್ ಇಂದ ಹಿಡಿದು ಜಪಾನೀಸ್ ಬುಕ್ ಇಂದ ಹಿಡಿದು ಎಲ್ಲ PhD ಆಗೋಗಿದೆ. ಯಾವುದು ಕೂಡ ನಿಮ್ ಥಿಯರಿ ಇಲ್ಲ. ಫಿಬೊನಾಚಿ ಎಕ್ಸ್ಟೆನ್ಷನ್ ಒಂದೇ ಸಾಕು. ಅದು ನಮ್ಗೆ 15 ವರ್ಷದ ಹಿಂದೆನೆ ಗೊತ್ತು, ಅದು ಯಾವ ತರ ಯೂಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ. ಬಟ್ ಅದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ನಿಮ್ಮಿಂದ ಮಾತ್ರ ಗೊತ್ತಾಗಿತ್ತು. ಎಲ್ಲಾ ಟೂಲ್ಸ್ ಅವೈಲೇಬಲ್ ಇದೆ, ಫ್ರೀ ಆಗಿದೆ. ನಾವು ಮುಂಚೆ ನಿಮಗೆ ಗೊತ್ತು ಸರ್, ಅದು 2015 ಅಲ್ಲಿ ಎಂಟೈರ್ ಫ್ಯೂಚರ್ ಲಾಟ್ಸ್ ಗಳನ್ನ ಬರೀ 5000 ಬೈ ಮಾಡ್ಬೋದಾಗಿತ್ತು. ಸೊ ನಾವು ಒಂದು ಡೇಗೆ 2 to 3 10 ಸ್ಕ್ರಿಪ್ಟ್ 20 ಸ್ಕ್ರಿಪ್ಟ್ ಬರೀ 5,000 ಬೈ ಮಾಡ್ತಿದ್ವು. ಏನೋ ಬರೀ ಕಾಲ್ಸ್ ಕೊಡೋರು, ಈ ತರ ಆಗತ್ತೆ ಆ ತರ ಆಗತ್ತೆ ಅಂತ. ಈ ಎಲ್ಲ ಇಟ್ಸ್ ಅಂಡ್ ಬಟ್ಸ್ ಅಲ್ಲಿ ವೇಸ್ಟ್ ಸರ್. ಅವತ್ತು ನಾವು ಇದು AFL ಕೋಡಿಂಗು ಕೂಡ ನಾನೇ ಪರ್ಸನಲ್ ಆಗಿ ರೆಡಿ ಮಾಡಿಸ್ದೆ, ಅದು ಕೂಡ ವರ್ಕ್. ಆಮೇಲೆ ಆಟೋಮೇಶನ್ ಮಾಡೋದಕ್ಕೆ SEBI ಇಂದ ಇರಲಿಲ್ಲ 2016 ಅಂದ್ಮೇಲೆ ಅವರು ಏನು ಸಿಂಪಲ್ ಏನು ಒಂದು ಸಬ್ಸ್ಕ್ರಿಪ್ಷನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ SEBI ಇಂದ ರೂಲ್ಸ್ ಇದೆ, ಕೊಡಲ್ಲ ಕಂಪ್ಲೀಟ್ ಆಗಿ ಅಂತ ಸೆಮಿ ಕಂಟ್ರೋಲ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಶುರು ಆಗಿದೆ ಸರ್. ಯಾವ ಡಿಮ್ಯಾಟ್ ಅಕೌಂಟ್ ಅವರು ಕೂಡ ಕೊಡ್ಲಿಲ್ಲ. ಎಲ್ಲ ಚಾರ್ಜಸ್.
ಹೌದು ಯಾವಾಗ ಇದು ಕೋವಿಡ್ ಮುಗೀತೋ ಅವಾಗ ಎಲ್ಲ ಫ್ರೀಯಾಗಿ ಸಿಗಕ್ ಶುರುವಾಯ್ತು. ಹೌದು ಇಷ್ಟು ಟೂಲ್ಸ್, ಇಷ್ಟು ಅವೈಲಬಿಲಿಟಿ ಅವಾಗ ಇರ್ಲಿಲ್ಲ ಸರ್. ಹೌದು ಇವಾಗಿರೋಂಥ ಫ್ಯೂಚರ್ಸ್ ಅವಾಗ ಇರ್ಲಿಲ್ಲ, ಇರ್ಲಿಲ್ಲ. ಹೌದು ಏನೂ ಇರ್ಲಿಲ್ಲ ಸರ್. ನಾನು ಟಿಕ್ ಬೈ ಟಿಕ್ ಡೇಟಾನು ಕೂಡ NSE ಇಂದ ಕೇಳಿದ್ದೀನಿ ಸರ್. ಅವರು ಹ್ಮ್ ಕೂಡ ಥರ್ಡ್ ಪಾರ್ಟಿ ವೆಂಡರ್, ಫಸ್ಟ್ ಪಾರ್ಟಿ ವೆಂಡರ್ಗೂ ಕೂಡ ಕೊಡ್ತಾ ಇರ್ಲಿಲ್ಲ, ಹ್ಮ್ ಹ್ಮ್ ಅವರಿಂದನೇ ಸಪ್ಲೈ ಆಗ್ತಾ ಇತ್ತು. ಸೊ ಅವಾಗ ನಮ್ಗೆ ಏನೇ ಫಾರ್ಮೇಶನ್ ಆಗಿ ಏನೇ ಕಂಡೀಷನ್ ಕೊಟ್ರು ಹ್ಮ್ ಅದು ವರ್ಕೇ ಆಗ್ತಿಲ್ಲ ಸರ್. ಹ್ಮ್ ಹ್ಮ್ ಟ್ರೂ ಡೇಟಾ, ಗ್ಲೋಬಲ್ ವೆಂಡರು, ಸ್ಪೈಡರು, ಎಲ್ಲ ಸಾಫ್ಟ್ವೇರ್ಸ್ನು ಯೂಸ್ ಮಾಡಿದ್ರು ಸರ್. ಹ್ಮ್ ಹ್ಮ್ ಒಬ್ರು ಬರ್ಲಿಲ್ಲ, ಎಲ್ಲ ಫೇಕು ಫೇಕು ಫೇಕು. ಹ್ಮ್ ಎಂಟೈರ್ ಟೂಲೇ ಫ್ರೀ ಆಗಿದೆ, ಹ್ಮ್ ಯೂಸ್ ಮಾಡಕ್ಕೆ ಯಾರಿಗೂ ನಾಲೆಡ್ಜ್ ಇಲ್ಲ ಸರ್. ನಾಲೆಡ್ಜ್ ಇಲ್ಲ. ಖಂಡಿತ ಇಲ್ಲ ಸರ್. ನೀವು ಕೊಡ್ತಾ ಇರೋ ನಾಲೆಡ್ಜ್ ಮುಂದೆ ಎಲ್ಲ ಝೀರೋ ಸರ್. ಅವ್ರು ಬೇರೆ ಎಷ್ಟೇ ಎಕ್ಸ್ಪರ್ಟ್. ಅಕಾಡೆಮೀಸು ಬೇರೆ ಅಕಾಡೆಮೀಸು ವರ್ಲ್ಡ್. ನಾನು ಅದು ಯಾರ್ದು ಹೆಸರು ಹೇಳ್ತಾ ಇಲ್ಲ ಸರ್. ಏನು ಅಂದ್ರೆ ಹ್ಮ್ ಅವ್ರನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಎಲ್ಲ ಯೂಸ್ ಮಾಡಿದ್ದೀನಿ, ಹ್ಮ್ ಇವತ್ತು ಕೂಡ ವರ್ಕ್ ಆಗ್ತದೆ. ಹ್ಮ್ ಏನೋ ಹ್ಮ್ ಒಂದು ಒಂದ್ ಮೂರು ಕ್ಯಾಂಡಲ್ ಸ್ಪೈಕ್ ಆಗ್ಬಿಟ್ರೆ ಸಾಕು, ಹ್ಮ್ ಅವರೆಲ್ಲ ಬುಕ್ ಮಾಡ್ಬಿಡ್ತಾರೆ. ಹ್ಮ್ ಹ್ಮ್ ಒಂದು 3 ಗ್ರೀನ್ ಕ್ಯಾಂಡಲ್ ಬಂದ್ಬಿಟ್ರೆ ಸಾಕು, ಇವ್ರದೆಲ್ಲ ಆಕ್ಟಿವ್ ಆಗಿ ಹೋಗುತ್ತೆ ಹ್ಮ್ ಸರ್. ಹ್ಮ್ ಒಂದೇ ಒಂದು ಬಂದು ಎರಡನೇ ಕ್ಯಾಂಡಲ್ ರೆಡ್ ಬಂದ್ರೆ ಸಾಕು, ಯಾರ್ದು ವರ್ಕ್ ಆಗಲ್ಲ. ಹ್ಮ್ ಹ್ಮ್ ಯಾಕೆಂದ್ರೆ ಆ ಮೆಥಡಾಲಜಿ ಅವ್ರಿಗೆ ಗೊತ್ತೇ ಇಲ್ಲ. ನೀವು ಹ್ಮ್ ಏನ್ ಹೇಳ್ತಾ ಇದ್ದೀರಾ, ಕ್ಲೋಸಿಂಗ್ ಪಾಯಿಂಟ್ ಆಗ್ಲಿ, ಎಂಟ್ರಿ ಪಾಯಿಂಟ್ ಆಗ್ಲಿ, ಹ್ಮ್ ಇದು ಅವ್ರಿಗೂ ಗೊತ್ತಿಲ್ಲ ಅಂತ ತಿಳ್ಕೊತೀನಿ ಸರ್. ಹ್ಮ್ ಆ ಹ್ಮ್ ಲೆವೆಲ್ ಸರ್. ಹ್ಮ್ ಹ್ಮ್ ಬಟ್ ಪ್ರಾಕ್ಟೀಸ್ ಮುಂದೆ ಇನ್ನೇನು ಇಲ್ಲ ಸರ್. ನಾವು ಇಂಡಿವಿಜುವಲ್ ಆಗಿ ಎಲ್ಲ ಗೊತ್ತು ಅಂತ ಹೇಳ್ಬಿಟ್ರೆ ಏನು ಆಗೋದಿಲ್ಲ ಸರ್. ನಾವು ಲೈವ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಹೇಳ್ಕೊಡೋದು ಅರ್ಥ ಆಗತ್ತೆ ಹೊರ್ತು ಸುಮ್ಮನೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಆಗೋದಿಲ್ಲ ಸರ್. ಹ್ಮ್ ತುಂಬಾ ಚೆನ್ನಾಗಿದೆ, ತುಂಬಾ ಇಂಪ್ಲಿಮೆಂಟ್ ಮಾಡುವಂಥದ್ದು ತುಂಬಾ ಟ್ರಿಕ್ಸ್ಗಳಿದೆ ಸರ್. ಹ್ಮ್ ಅದೇ ನಿಮ್ಗೆ ಯಾವ ಟ್ರಿಕ್ ಇಷ್ಟ ಆಗುತ್ತೋ ಅದನ್ನ ಮಾತ್ರ ಫಾಲೋ ಮಾಡಿ ಅಂತ. ಹ್ಮ್ ಅದು ತುಂಬಾ ವ್ಯಾಲಿಡ್ ಪಾಯಿಂಟ್ ಸರ್. ಹ್ಮ್ ನಾವು ಸಿಕ್ಕಾಪಟ್ಟೆ ಕ್ಲಾಸಸ್ಗಳು ಅಟೆಂಡ್ ಆಗಿರೋದ್ರಲ್ಲಿ ಅಟೆಂಡು ಮಾಡಿದ್ದೀನಿ, ಟ್ರೈನಿಂಗು ತೊಗೊಂಡಿದ್ದೀನಿ, ಟ್ರೈನಿಂಗು ಕೊಟ್ಟಿದ್ದೀನಿ. ಬಟ್ ಈ ತರ ಟೂಲ್ನ ಯೂಸ್ ಮಾಡಬೇಕು ಅಂತ ಗೊತ್ತೇ ಇರಲಿಲ್ಲ ಸರ್. ಹ್ಮ್ ರಿಯಲಿ ನಿಮ್ಮ ಒಂದು ಏನು ಮೆಂಟರಿಂಗ್ ಸೆಷನ್ ಆಗಲಿ ಅಥವಾ ಡೈಲಿ 2 ಸೆಷನ್ಸ್ ಆಗಲಿ ಸರ್, ಏನು ಆಕ್ಯುರೇಟ್ ಆಗಿ ಟೈಮಿಗೆ ಬರ್ತಾ ಇದ್ದೀರಾ ಅಂದ್ರೆ ನಿಜವಾಗ್ಲೂ ನಾನು ಸಬ್ಸ್ಕ್ರೈಬ್ ಆಗಿರೋರು ಎಲ್ರಿಗೂ ಬೈದು ಹೇಳಿದ್ದೀನಿ, ನೀವು ಇದನ್ನೆಲ್ಲ ಸ್ಟಾಪ್ ಮಾಡಿ ಈ ತರ ಒಂದು ಅಕಾಡೆಮಿ ಇದೆ, ಹೋಗಿ ಜಾಯ್ನ್ ಆಗಿ ಅಂದೆ. ಹ್ಮ್ ಈಗ ಜಸ್ಟ್ 1 months ಬ್ಯಾಕ್ ಹ್ಮ್ ಅವರು ಅದನ್ನ ನೋಡ್ಬಿಟ್ಟು ಒಂದ್ ವಾರ ರಜನೆ ಕೊಟ್ಬಿಟ್ರು. ಈ ವೀಕ್ ನಾನು ಮಾಡಲ್ಲ, ನೆಕ್ಸ್ಟ್ ವೀಕ್ ಇಂದ ಲೈವ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರು. ಹ್ಮ್ ಆಮೇಲೆ ಬಂದು ಅವ್ರಿಗೆ ಏನು ಅರ್ಥನೂ ಆಗ್ಲಿಲ್ಲ, ಅವತ್ತಿಂದ ಏನು ಅವ್ರು ಪಿಕ್ ಮಾಡಕ್ಕೆ ಆಗ್ತಾ ಇಲ್ಲ. ಹ್ಮ್ ಇವಾಗ ಅವರೇ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಹೆಂಗೆ ಏನು ಅಂತ. ಏನು ಹ್ಮ್ ಇಲ್ಲ ಸರ್, ಈ ತರ ಒಂದು time ಇದೆ, ಜಾಯ್ನ್ ಆಗಿ ಅಟ್ಲೀಸ್ಟ್ ನಿಮ್ ಸ್ಟೂಡೆಂಟ್ ಗಾರ ಹೆಲ್ಪ್ ಆಗುತ್ತೆ ಅಂತ ನಾನೇ ಹೇಳ್ತಾ ಇದ್ದೀನಿ. ಹ್ಮ್ 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 ಓಕೆ ಸರ್. ಯಾ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.